ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ನಿಮಗೆ ಒಂದು ಸೂಪರ್ ಟೇಸ್ಟಿಯಾಗಿರೋ ಹಲಸಿನಕಾಯಲ್ಲಿ ಕಬಾಬು ಯಾವ ರೀತಿ ಮಾಡೋದು ಅಂತ ನಾನಿವಾಗ ನಿಮಗೆ ತೋರಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಡಾಬಾ ಸ್ಟೈಲು ಮಿಲ್ಟ್ರಿ ಹೋಟೆಲಲ್ಲಿ ಸಿಗೋ ಥರ ಕಬಾಬ್ ಇದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸಿಂಪಲ್ಲಾಗೂ ಮಾಡ್ಬೋದು. ಈ ರೀತಿ ಒಂದು ಹಲಸಿನಕಾಯಿನ ತೊಗೊಂಡು 2 ಭಾಗನ ಕಟ್ ಮಾಡಿಕೊಂಡು ಮೇಲಿನ ಭಾಗದ ತೊಟ್ಟನ್ನು ಕತ್ತರಿಸ್ಕೊಂಡು ಈ ರೀತಿ ರಬ್ ಮಾಡಿದ್ರೆ ಅಂಟೆಲ್ಲ ಹೋಗುತ್ತೆ. ಅಂಟೆಲ್ಲ ಹೋದ್ಮೇಲೆ ನಾವು ಎಷ್ಟು ಭಾಗನ ಬೇಕೋ ಅಷ್ಟು ಭಾಗನ ನೀಟಾಗಿ ಕಟ್ ಮಾಡಿಕೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಬೋದು ಆರಾಮಾಗಿ. ನಾನು ನಿಮಗೆ ಯಾವ ರೀತಿ ಕಟ್ ಮಾಡಬೇಕು, ಮೇಲ್ಗಡೆ ಇರೋ ಸಿಪ್ಪೆನ ಯಾವ ರೀತಿ ತೆಗಿಬೇಕು ಅನ್ನೋದನ್ನು ನೀಟಾಗಿ ಇಲ್ಲಿ ತೋರಿಸಿದ್ದೀನಿ. ಕಬಾಬ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೀವು ಕಟ್ ಮಾಡಿಟ್ಕೋಬೋದು. ನೀವು ದಪ್ಪ ಕಬಾಬ್ ಬೇಕು ಅಂದರೆ ದಪ್ಪದಾಗಿ ಕಟ್ ಮಾಡ್ಕೋಬೋದು, ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೋಬೋದು. ಕಟ್ ಮಾಡಿದ ನಂತರ ಈ ರೀತಿ ಒಂದು ಸಲ ನೀರಲ್ಲಿ ವಾಶ್ ಮಾಡಿ. ನಾನಿಲ್ಲಿ ಆಲ್ರೆಡಿ ಬಿಸಿನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ. ಕುದಿಯೋ ಬಿಸಿನೀರಿಗೆ ಕಟ್ ಮಾಡಿರೋ ಹಲಸಿನಕಾಯಿನ ಹಾಕಿ ಸ್ವಲ್ಪ ಉಪ್ಪಾಕಿ ಒಂದು 10 ನಿಮಿಷ ಬೇಯಿಸ್ಕೊಬೇಕು. ಬೇಯಿಸ್ಕೊಡೋದು ಏನಕ್ಕೆ ಅಂದರೆ ಹಲಸಿನಕಾಯಿ ಸ್ವಲ್ಪ ಗಟ್ಟಿ ಇರುತ್ತೆ. ನಾವು ಡೈರೆಕ್ಟಾಗಿ ಕಬಾಬ್ ಮಾಡಿದ್ರೆ ಗಟ್ಟಿಯಾಗಿರುತ್ತೆ. ಅದಕ್ಕೆ ನಾವು ಈ ರೀತಿ ಸ್ವಲ್ಪ 10 ನಿಮಿಷ ಬೇಯಿಸ್ಕೊಂಡ್ರೆ ಕಬಾಬು ತುಂಬ ಮೃದುವಾಗಿ, ಸಾಫ್ಟಾಗಿ, ಕ್ರಂಚಿಯಾಗಿ ಬರುತ್ತೆ. ಬೇಯಿಸ್ಕೊಂಡಾದಮೇಲೆ ಈ ರೀತಿ ಒಂದು ಜಾಲರೆ ಸಹಾಯದಿಂದ ನಾವು ಸಪ್ರೇಟ್ ಮಾಡೋಣ. ನೀರಿನಿಂದ ಇದನ್ನು ಬೇರ್ಪಡಿಸೋಣ. ನಿಧಾನಕ್ಕೆ ಬೇರ್ಪಡಿಸ್ಕೊಬೇಕು. ಮತ್ತು ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಅರ್ಧ ಕಪ್ಪು ಮೊಸರು, ಅರ್ಧ ಸ್ಪೂನು ಅರಿಶಿನ, ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್, ಅರ್ಧ ಸ್ಪೂನ್ ಜೀರಾ ಪೌಡರ್, ಅರ್ಧ ಸ್ಪೂನ್ ಗರಂ ಮಸಾಲ, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಸ್ತೂರಿ ಮೇಥಿ. ಇದನ್ನು ಹಾಕಿದ್ರೆ ಕಬಾಬ್ ಅಂತೂ ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಮತ್ತು ಪರಿಮಳನೂ ಸಖತ್ತಾಗಿರುತ್ತೆ. ಕಸೂರಿ ಮೇಥಿ ಹಾಕಿದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅರ್ಧ ಕಪ್ ಕಡಲೆ ಹಿಟ್ಟು, ಅರ್ಧ ಕಪ್ ಕಾರ್ನ್ಫ್ಲೋರ್ ಹಾಕೋಬೋದು. ನೀವು ಇದಕ್ಕೆ ಬೇಕಾದರೆ ಮೈದಾ ಹಿಟ್ಟನ್ನು ಕೂಡ ಸೇರಿಸ್ಕೋಬೋದು. ಅರ್ಧ ಹೋಳು ನಿಂಬೆ ರಸನ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಗಂಟಿಲ್ದೇ. ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ಕಬಾಬು ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ನಾವು ಬಜ್ಜಿ ಕಲಿಸ್ಕೊತೀವಲ್ಲ ಆ ರೀತಿ ಕಲಿಸ್ಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನಾವು ಬೇಯಿಸಿಟ್ಕೊಂಡಿರೋ ಹಲಸಿನಕಾಯಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನಿಧಾನಕ್ಕೆ ಸೇರಿಸಿ, ಸ್ವಲ್ಪ ಬಿಸಿ ಇರುತ್ತಲ್ವ, ಕೈ ಸುಡುತ್ತೆ. ಇದು ಸೇರಿಸಾದ್ಮೇಲೆ ನೀಟಾಗಿ ನೀವು ಕೈಯಲ್ಲಿ ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು, ಸ್ಪೂನಲ್ಲಿ ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಕೈಯಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೈಯಲ್ಲಿ ಮಿಕ್ಸ್ ಮಾಡಿದಷ್ಟು ಕಬಾಬ್ಗೆ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ, ಮಸಾಲೆ ಹಿಡಿಯುತ್ತೆ, ಕಬಾಬು ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾವು ಕೈಯಲ್ಲೇ ಮಿಕ್ಸ್ ಮಾಡೋಣ. ಇವಾಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಆಲ್ರೆಡಿ ಕಾಯ್ದಿದೆ ಎಣ್ಣೆ, ಚೆನ್ನಾಗಿ ಕಾಯ್ದಿರಬೇಕು ಎಣ್ಣೆ ಕಬಾಬಿಗೆ ಮಾತ್ರ. ಇವಾಗ ನಿಧಾನಕ್ಕೆ ಕಬಾಬ್ನ ಎಣ್ಣೆಗೆ ಹಾಕ್ತಾಯಿದ್ದೀನಿ. ನಿಧಾನಕ್ಕೆ ಹಾಕ್ಕೊಬೇಕು. ಇದು ಹಾಕಿದ ನಂತರ 1-2 ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಬೇಕು. ಇದು ಸ್ವಲ್ಪ ಗಟ್ಟಿ ಇರುತ್ತಲ್ವ ಹಲಸಿನಕಾಯಿ, ಚೆನ್ನಾಗಿ ಬೇಯಿಸಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಮಾಡ್ಕೊಳ್ಳಿ. ಇವಾಗ ಹಲಸಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾರ್ಕೆಟ್ಗಳಲ್ಲಿ ತುಂಬ ಈಸಿಯಾಗಿ ಸಿಗುತ್ತೆ. ಯಾವ ಸೀಸನಲ್ಲಿ ಏನು ತಿನ್ನಬೇಕೋ ಅದನ್ನು ತಿಂದ್ಬಿಡಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಈ ಸೀಸನ್ನ ಬಿಟ್ಟು ಬೇರೆ ಯಾವುದೋ ಸೀಸನಲ್ಲಿ ಹಲಸಿನಕಾಯಿ ತಿಂದರೆ ಅದು ಟೇಸ್ಟಿನೇ ಇರಲ್ಲ. ಈ ರೀತಿ ನಾನು 2 ಬ್ಯಾಚ್ನ ಮಾಡಿಕೊಂಡು ಕಬಾಬ್ನ ಬೇಯಿಸಿದ್ದೀನಿ. ತುಂಬಾ ಚೆನ್ನಾಗಿತ್ತು ಮಾತ್ರ ಕಬಾಬು, ಟೇಸ್ಟಿಯಾಗಿತ್ತು. ಅದನ್ನು ನೋಡಿದ್ರೆ ಹಲಸಿನಕಾಯಿ ಅಂತಲೇ ಅನಿಸ್ತಾ ಇರಲಿಲ್ಲ, ಸೇಮ್ ಚಿಕನ್ ಥರನೇ ಇತ್ತು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ.